ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇದು ಕಾರ್ ಫಿಟ್ನೆಸ್ ಸರ್ಟಿಫಿಕೇಟು ಹೆಂಗೆ ತೊಗೊಳ್ಳೋದು ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನಾವು. ಯಾಕೆಂದರೆ ನಾವು ರೀಸೆಂಟ್ಲಿ ಒಂದು ಫಿಟ್ನೆಸ್ ಸರ್ಟಿಫಿಕೇಟ್ ತೊಗೊಂಡಿದ್ವಿ, ಅದಕ್ಕೋಸ್ಕರ ನಿಮ್ಗೆ ತೋರಿಸೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದು ಗೂಗಲಲ್ಲಿ ಹೋಗ್ಬಿಟ್ಟು ಕಾರ್ ಫಿಟ್ನೆಸ್ ಸರ್ಟಿಫಿಕೇಟ್ ಬೆಂಗಳೂರನ್ನು ಹಾಕಿದರೆ ನಿಮ್ಗೆ ಈ ಥರ ಪೇಜ್ ಒಂದು ಓಪನ್ ಆಗುತ್ತೆ. ಪೇಜ್ ಓಪನ್ ಆದಮೇಲೆ ನಿಮ್ಗೆ ಅದು ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಒಂದು ಎಲ್ಲ ತೋರಿಸ್ತಾ ಇರುತ್ತೆ. ಫಿಟ್ನೆಸ್ ಸರ್ಟಿಫಿಕೇಟ್ ಅಂದ್ಬಿಟ್ಟು ಒಂದು ಇರುತ್ತೆ. ಅದು ಕ್ಲಿಕ್ ಮಾಡಿ ಆದಮೇಲೆ ವೆಹಿಕಲ್ ನಂಬರ್ ಹಾಕಬೇಕಾದ್ರಿ. ನಿಮ್ಮದು ಯಾವುದು ವೆಹಿಕಲ್ ಇದ್ರೆ ಅಲ್ಲೇ ವೆಹಿಕಲ್ ನಂಬರ್ ಹಾಕಿ. ನಮ್ಮದು ವೆಹಿಕಲ್ ನಂಬರ್ ಹಾಕಿದ್ವಿ. ಆದಮೇಲೆ ನೆಕ್ಸ್ಟ್ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಆವಾಗ ಏನಾಗುತ್ತೆ ಅಂದರೆ ಇದು ಎಲ್ಲ ಅಂದರೆ ಆನ್ಲೈನ್ ಪ್ರೋಸೆಸ್ಸಲ್ಲಿ ಏನೇನಿದೆಯೋ ಎಲ್ಲ, ಅಂದರೆ ಫಿಟ್ನೆಸ್ ಸರ್ಟಿಫಿಕೇಟು ಇಲ್ಲ ಅಂದರೆ ಇದು ವೆಹಿಕಲ್ ಟ್ರಾನ್ಸ್ಫರು ಎಲ್ಲ ತೋರಿಸುತ್ತೆ. ಅದರಲ್ಲಿ ನನಗೆ ಬೇಕಾಗಿರೋದು ಫಿಟ್ನೆಸ್ ಸರ್ಟಿಫಿಕೇಟು ಎಲ್ಲ ತೋರಿಸ್ತಾ ಇರುತ್ತೆ. ಈ ಥರ ನಮಗೂ ಬೇಕಾಗಿರೋದು ಫಿಟ್ನೆಸ್ ಸರ್ಟಿಫಿಕೇಟ್ ಅಲ್ವಾ, ಅದು ನಾವು ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಆವಾಗ ಏನಂದರೆ ವೆಹಿಕಲ್ಲು ಚೇಸಿಂಗ್ ನಂಬರ್ ಇರುತ್ತೆ, ಲಾಸ್ಟ್ 5 ಡಿಜಿಟ್ಸ್ ನಂಬರ್ಸು. ಈ 5 ಡಿಜಿಟ್ ನಂಬರ್ ಯಾವಾಗ ಎಂಟ್ರಿ ಮಾಡ್ತಿರೋ ಆವಾಗ ನಿಮ್ಗೆ ನಿಯರ್ ಬೈ ಎಲ್ಲಿದೆಯೋ ಆರ್ ಟಿ ಒ ಆಫೀಸು ಅಲ್ಲಿ ಅಂದರೆ ಇಷ್ಟು ಫೀಸನ್ನು ಇರುತ್ತೆ. ಮಿನಿಮಮ್ಮು 2000 4000 ಒಳಗಡೆ ಇರುತ್ತೆ ಸರ್ನ. ಅದು ಫೀಸು ಪೇ ಮಾಡಿಕೊಂಡು ನೀವು ಅಪಾಯಿಂಟ್ಮೆಂಟ್ ತೊಗೋಬೇಕಾಗುತ್ತೆ. ಅಲ್ಲಿ ಹೋಗ್ಬಿಟ್ಟು ಡೈರೆಕ್ಟ್ ನೀವು ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡಿಸ್ಕೋಬೋದು.